ಆಗಿಲ್ಲಲ್ಲ, ಶಿಕ್ಷೆ ಆಗಿಲ್ಲಲ್ಲ ಅವ್ರಿಗೆ. ಅದಕ್ಕಾಗಿ ಇನ್ನು ವೇಟ್ ಆ್ಯಂಡ್ ಸಿ ಅನ್ನೋದು ಅಷ್ಟೇ. ಅದನ್ನು ಆಗಿಂದ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗ್ತಾರೆ ಏನಾಗ್ತಾರೆ ಗೊತ್ತಿಲ್ಲ, ಆಗದೇನೂ ಹೋಗ್ಬೋದು. ಆದರೆ ಶಿಕ್ಷೆ ಆಗೋದು ಏನು ಗ್ಯಾರಂಟಿ ಅನ್ನೋದು ಮುಖ್ಯದ ಇಲ್ಲಿ. ಯಾಕಂದ್ರೆ ಭಾಳ ಜನ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರಲ್ರಿ. ಖಂಡಿತ. ಯಾಕಂದ್ರೆ ದೇಶದ ಕಾನೂನು ಸರಿಯಾಗಿಲ್ಲ ಅಂತ ಕೆಲವೊಂದಷ್ಟು ಜನ ವಾದ ಮಾಡಿದ್ರೆ ಸರಿಯಾಗಿದೆ, ಆದ್ರೆ ಅದಕ್ಕೆ ಪರ್ಯಾಯವಾದಂತಹ ದಾರಿಗಳನ್ನು ಹುಡ್ಕೊಂಡಿದ್ದಾರೆ ಎಸ್ಕೇಪ್ ಆಗೋದಕ್ಕೆ ಅನ್ನುವಂಥದ್ದು ಕೆಲವೊಂದಷ್ಟು ಜನರ ವಾದ ಆಗಿದೆ. ಹೀಗಿರ್ಬೇಕಾದ್ರೆ 16 kg ಚಿನ್ನ ಜೊತೆಗೆ 10 ಕೋಟಿ ರೂಪಾಯಿ ಜಪ್ತಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅಷ್ಟು ಸುಲಭಕ್ಕೆ ಆ ವ್ಯಕ್ತಿಯನ್ನ ಬಿಟ್ಟು ಕಳಿಸ್ತಾರ? ಹಾಗಿದ್ರೆ ಆ ವ್ಯಕ್ತಿ ಬಾಯಿ ಬಿಡೋದಿಲ್ಲ ಅಂತ ಹೇಳ್ತೀರಾ? ಅವರು ಬಾಯಿ ಬಿಡ್ತಾರೋ ಇಲ್ವೋ, ಬಿಡಿಸ್ಬೇಕಾಗಿದ್ದು ನಮ್ಮ ಏನಪ್ಪ ತನಿಖಾ ತಂಡದ ಚಾಲಾಕಿಸ್ತಾನ. ಆದರೆ ಇಲ್ಲಿವರೆಗೆ ಬಿಡಿಸಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಬಿಡಿಸಿದಾರಂತೂ ಹೇಳೋಕ್ಕಾಗೋದಿಲ್ಲ. ಭಾಳಷ್ಟು ವಿಷಯಗಳಲ್ಲೇ ಕೆಲವು ಹಂತದವರೆಗೆ ಮಾತ್ರ ಹೋಗಿ ಅಲ್ಲಿ ನಿಂತು ಬಿಡ್ತಿರ್ತದೆ, ತನಿಖೆ ಮುಂದೆ ಹೋಗ್ತಾ ಇರೋದಲ್ಲ. ಅದು ಯಾಕೆ ಅಂದಾಗ ಅದ್ರ ಹಿಂದೆ ಯಾರ್ಯಾರು ಇರ್ತಾರೆ, ದೊಡ್ಡ ಪ್ರಮಾಣದ ವ್ಯಕ್ತಿಗಳು ಇರ್ತಾರೆ. ಅವ್ರನ್ನ ಹಿಡಿಸೋಗಿ ನಮ್ಮ ವ್ಯವಸ್ಥೆ ಅಷ್ಟು ಬಲಿಷ್ಠ ಅದ ಅಂತ. ಯಾಕಂದ್ರೆ ಇಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಸಪ್ರೇಟ್ ಇದ್ದರೂ ಸಹಿತ ನ್ಯಾಯಾಂಗದ ಮೇಲೆ ಸಹಿತ ಪ್ರಭಾವ ಮಾಡುವಂಥ ಕೆಲವೊಂದಿಷ್ಟು ನಮ್ಮಲ್ಲಿ ರಾಜಕಾರಣಿಗಳಿದ್ದಾರೆ, ಅಥವಾ ನಮ್ಮ ಶಾಸಕರಿದ್ದಾರೆ, ಅಥವಾ ನಮ್ಮ MP ಗಳಿದ್ದಾರೆ, ಅಥವಾ ಇವತ್ತು ನಮ್ಮ ಸಚಿವರಿದ್ದಾರೆ. ಅವ್ರನ್ನೆಲ್ಲ ಮೀರಿ ನಮ್ಮ ಅಧಿಕಾರಶಾಹಿ ಜನ, ಯಾಕಂದ್ರೆ ಅಧಿಕಾರಶಾಹಿ ಜನ ವರ್ಕ್ ಮಾಡೋದು ಇವರು ಅಂಡರ್ದಲ್ಲಿನ ಈ ಒಂದು ಶಾಸಕಾಂಗದ ಅಂಡರ್ದಲ್ಲೇ ಅವರು ಭಯ ಪಡುವಂಥದ್ದು ವಾತಾವರಣ ಆಗಿದೆ ನಮಗೆ ಇವತ್ತು. ಯಾಕಂದರೆ ಎಂಥ ಒಂದು ದೊಡ್ಡ ದೊಡ್ಡ ಪ್ರಕರಣಗಳಾಗಿ ಹೋಗಿದಾವೆ, ಇವತ್ತು ದಿವಸ ತಾವು ಪ್ರೂವ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಹಲವಾರು ಇರ್ಬೋದು, ಅವ್ರು ಪ್ರಾಮಾಣಿಕ ಇರ್ಬೋದಿಲ್ಲ ಅಂತಲ್ಲ. ಇನ್ನು ಕೆಲವೊಮ್ಮೆ ಏನಾಗ್ತದೆ, ಪ್ರಾಮಾಣಿಕ ಅಂತ ಅನಿಸೋದೇ ಇಲ್ಲ ಅವರು, ಅದು ತರ್ಕೊಂಡು ಹೋಗಿರ್ತಾರೆ. ಹೀಗಾಗಿ ಇದು ಭ್ರಷ್ಟಾಚಾರದ ಏನು ಬಲಿ ಅದಲ್ಲ, ಇದು ಅಷ್ಟು ಸುಲಭವಾಗಿ ಏನಪ್ಪ ಅಂದ್ರೆ ಬಗೆಹರಿಲಾರದು ಅಂತ. ಎಷ್ಟು ನೀವು ಕಿತ್ತೋಗೋದಷ್ಟು ಅಷ್ಟು ಬೆಳೀತಾನೆ ಇರ್ತದೆ ಅದು. ಹಾಗಾಗಿ ಇವತ್ತು ನಾವು ಯಾರನ್ನ ಶಿಕ್ಷಿಸಬೇಕು, ಸಿಕ್ಕರಪ್ಪ ಅಂತ ಅನ್ನೋದ್ರೊಳಗೆ ತಪ್ಪಿಸ್ಕೊಂಡು ಹೋಗಿಬಿಟ್ಟಿರ್ತಾರೆ. ಇಲ್ಲ ಕೆಲವು ದಿನಗಳಾದ್ಮೇಲೆ ಮರೆತು ಹೋಗಿಬಿಡ್ತೀವಿ ನಾವು. ಈಗ ನೋಡ್ರಿ, ಪ್ರಜ್ವಲದ ಆರಂಭದಾಗ ಎಷ್ಟು ಜೋರು ಇತ್ತು, ಇವತ್ತು ಅದೊಂದೇನು ರೂಟೀನಪ್ಪ ಅನ್ನೋ ಹಂಗಾಗಿ ಹೋಗ್ಬಿಟ್ಟೆ. ಇದು ಹಂಗಾಗಿ ಬಿಡ್ತಾವಂದ್ರಿ, ಆರೋಪ ಮಾಡೋ ಸಂದರ್ಭದಲ್ಲೇ ಮಾಡಿರ್ತಾರೆ. ಅದು ನಂತರದಲ್ಲಿ ಈ ರೀತಿ ಆಗ್ತಾ ಹೋಗ್ತದೆ. ನೋಡ್ಬೇಕು ಅದನ್ನ ಏನಾಗ್ತದೆ ಅಂತೇಳಿ. ಆದರೆ ಒಂದು ಸಮಾಧಾನ ಏನಪ್ಪ ಅಂತಂದರೆ, ಇವರು ರಾಜೀನಾಮೆ ಅಟ್ಲೀಸ್ಟ್ ಕೊಡಿಸಿದಾರ ಅನ್ನುವಂಥದ್ದು. ಯಾಕಂತಂದರೆ ವಿಶೇಷವಾಗಿ ರಾಜೀನಾಮೆ ಸಹಿತ ಕೊಡಿಸಲಾರದು ಹೋಗುವಂಥ ಅನೇಕ ಘಟನೆಗಳು ನಾವು ನೋಡ್ತಾ ಇದ್ದೀವಿ ಅಂತ. ಅಷ್ಟು ಭಂಡತನ ನಮ್ಮ ರಾಜಕಾರಣಿಗಳು ಬರ್ತಾ ಇದೆ. ಅದು ಭಂಡತನ ಬರಬಾರ್ದು, ಅಟ್ಲೀಸ್ಟ್ ರಾಜೀನಾಮೆ ಕೊಟ್ಟಿದ್ದಾನೆ. ಅದ್ರ ತಕ್ಕಂಗೆ ಅದು ತನಿಖೆ ಸರಿಯಾಗಿ ಆಯ್ತಪ್ಪ, ಇನ್ನೂ ಸಂತೋಷ ಆಗ್ತದೆ ಅಂತ. ತಪ್ಪಿದಷ್ಟು ಅವರ ಇದ್ರೆ ಶಿಕ್ಷೆ ಆಗಲಿ ಅಂತ ಯಾರೋ ಮಾಡಿಲ್ಲ ಅವರು. ಹೌದು, ಖಂಡಿತ. ಇವಾಗ ಪೊಲೀಸರು SIT ತಂಡದವರು ಆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪರಶುರಾಮ್ ಅನ್ನೋಂಥವ್ರನ್ನ ಜೊತೆಗೆ ಅಕೌಂಟೆಂಟ್ ಈ ಇಬ್ಬರನ್ನು ಕೂಡ ಈ ಇಬ್ಬರ ಜೊತೆಗೆ ಮತ್ತಿಬ್ಬರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಈ ಇಬ್ಬರೇ ಅಥವಾ ಈ 4 ಸೇರ್ಕೊಂಡು ಇಷ್ಟು ದೊಡ್ಡ ಹಗರಣಕ್ಕೆ ಒಂದು ಏನಂತಾರೆ, ಒಂದು ಗತಿ ಕಾಣಿಸೋದಕ್ಕಾಗುತ್ತಾ, ಅಥವಾ ಅದನ್ನ ಮುಚ್ಚಿ ಹಾಕೋದಕ್ಕಾಗಿರ್ಬೋದು, ಅಥವಾ ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು? ಇಲ್ಲ, ಅದ್ರ ಹಿಂದಿದ್ದು ಮತ್ತೆ ಈಗ ಹೇಳಿದ್ದೇನೆ ಇವಾಗ, ಅವ್ರು 4 ಜನರಿಂದ ಇಷ್ಟು ದೊಡ್ಡ ಪ್ರಮಾಣದ ಹಗರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ದೊಡ್ಡ ಕೈಗೊಳ್ಳೋದೇ ದೊಡ್ಡ ಕೈಗೊಳ್ಳೋದಾಗ BJPಗೂ ವಿಶೇಷ ನಾಗೇಂದ್ರ ಅವ್ರನ್ನ ಅದು ಮತ್ತು ಮುಖ್ಯಮಂತ್ರಿ ಅವರಿಗೆ ತಳಕ್ಕೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಇಲ್ಲಂತೂ ಅನ್ಲಿಕ್ಕೆ ಆಗಲ್ಲ ರೀ. ಯಾಕಂದ್ರೆ ಈ ವ್ಯವಸ್ಥೆಗೆ ಯಾರು ಹೆಂಗಿರ್ತಾರೋ ಏನೋ ಎಂತೋ ಅವ್ರು ಮಾತ್ರ ಹೇಳ್ತಾ ಇದ್ದಾರೆ. ಬಟ್ ಇವರು ಅಲ್ಲಗಳಿತಾ ಇದ್ದಾರೆ, ತನಿಖೆಗೆ ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ. ಈ ರೆಡಿ ಮಾಡು ಅನ್ನೋದ್ರಲ್ಲಿ ಹೋಗಿಬಿಡುತ್ತದೆ ಸಮಯ. ಮತ್ತು ವಿರೋಧ ಪಕ್ಷಗಳು ಸಹಿತ ಒಂದು ತಾರ್ಕಿಕ ಅಂತ್ಯ ಕಾಣಿಸೋದ್ರಂಗೆ ಅದಕ್ಕೆ ಬೆನ್ ಹತ್ತೋದಿಲ್ಲ. ಅದು ದೊಡ್ಡ ಸಮಸ್ಯೆ ಆಗಿದೆ. ತಾರ್ಕಿಕ ಅಂತ್ಯ ಹತ್ತುವರೆಗೆ ಬೆನ್ ಹತ್ಬೇಕು ಅದಕ್ಕೆ. ಈಗ ಉದಾಹರಣೆಗೆ ನೀವು SIT ನಮ್ಮ ಪ್ರಜ್ವಲದ ತನಿಖೆ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಹಂಗೆ ತನಿಖೆ ನಡೀತಾ ಇದೆ ಅಂತೇಳಿ ಹೀಗೆ ಒಂದು ಪ್ರೊಸೆಸ್ ಆಯಿತು, ಲಾಂಗ್ ಪ್ರೊಸೆಸ್ ಆಯ್ತು ಅಂದ್ರೆ ಅಷ್ಟರಲ್ಲಿ ನಮ್ಮ ಮೆಮರಿ ಶಾರ್ಟ್ ಅದ ರೀ ನಮ್ಮ ಜನರದ್ದು. ಇನ್ನೊಂದು ಹೊಸ ಸಮಸ್ಯೆ ಬಂತಂದ್ರೆ ಮರ್ತು ಹೋಗ್ಬಿಟ್ಟಿರ್ತದೆ. ಹೀಗಾಗಿ ಅನೇಕ ಸಮಸ್ಯೆಗಳೇನಾಗಿ ಸಮಸ್ಯೆಗಳು ಹೋಗ್ಬಿಡ್ತಾವೆ. ಅವಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಲಾರದ ಹೋದ್ದು ಭಾಳ ಅದಾವ, ಮ್ಯಾಕ್ಸಿಮಮ್ ಇದ್ದಾವೆ. ಈ ನೋಡ್ರಿ ED, CBI, ಅದೇ ಕಾಲಕ್ಕೆ IT ಎಷ್ಟು ದಾಳಿಗಳು ಮಾಡಿದ್ರಿ, ಎಷ್ಟು ಮಂದಿ ಶಿಕ್ಷೆ ಆಯ್ತು ಅದರಲ್ಲೇ. ಇದೇ ನಮ್ಮ DK ಶಿವಕುಮಾರ್ ಮೇಲೆ ED ದಾಳಿ ಮಾಡಿತ್ತು, ಏನೆಲ್ಲ ಮಾಡಿತ್ತು. ಕಡೆಗೆ ಏನಾಯ್ತದ ಏನೋ ಮಾಡಿ ಕಡೆಗೆ ತಮ್ಮ ಅಧಿಕಾರ ಬಂದ ತಕ್ಷಣ ಇವ್ರು ಏನೋ ನಮ್ಮ ಕ್ಯಾಬಿನೆಟ್ದಲ್ಲಿ ಒಂದು ಇದನ್ನು ಮಾಡ್ಕೊಂಡು ಅದು ಲೋಕಾಯುಕ್ತ ಸಚಿವರು ಅವ್ರು ದಿಶಾಬಲ್ ಮಾಡಿಸೋದು, ಒಂದಿಲ್ಲ ಒಂದು ಹೈ ತಪ್ಪಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ. ಇವರು ಪ್ರಾಮಾಣಿಕವಾಗಿ ಹೌದು ನಮ್ಮ ತಪ್ಪಾಗ ನಾವು ಬಿಡ್ತಾ ಇದ್ದೀವಿ ಅಂತ ಯಾರೂ ಅನ್ನೋದಿಲ್ಲ, ದಿಶಾಬಲ್. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಗಿರಲಿ BJPಗಿರಲಿ ಎಲ್ಲರೂ ಈ ವಿಷಯ ಬಂದಾಗ ಒಂದು ಹಂತದವರೆಗೆ ಫೈಟ್ ಮಾಡ್ತಾರೆ. ಒಂದು ಹಂತಕ್ಕೆ ಬಂದಾಗ ಶಿಕ್ಷೆ ಆಗ್ತದೆ ಅನ್ನೋದ್ರಾಗ ಅಲ್ಲಿ ಅವ್ರು ತಮ್ಮ ಲೂಸ್ ಹಾಕೊಂಡು
ನಮ್ದು ಚುಪ್ ನಿಮ್ದು ಬಿ ಚುಪ್ ನೀವು ಮುಚ್ಚಿ ನಿಮ್ದು ನಾವು ಮುಚ್ತೀವಿ, ಅಷ್ಟೇ. ನಮ್ದು ಬಂದಾಗ ನೀವು ಮುಚ್ಚಿರಿ ನಿಮ್ದು ಬಂದಾಗ ನಾವು ಮುಚ್ತೀವಿ ಅನ್ನುವಂಥ ಒಂದು ಕಾಂಪ್ರಮೈಸ್ ಸಣ್ಣ ಸ್ಥಾನ ಇರ್ತದೆ. ಮತ್ತು ಇದನ್ನ ಮೇಲೆ ಹೇಳ್ತಾನೆ ಇರ್ತಾರ ನಮ್ಮ ಯತ್ನಾಳ್ ಅಂತವ್ರು, ಇಲ್ಲ ಈ ಕಾಂಪ್ರಮೈಸ್ ಪೊಲಿಟಿಕ್ಸ್ ಅದ, ಈ ಕಾಂಪ್ರಮೈಸ್ ಪೊಲಿಟಿಕ್ಸ್ ಅದ ಅಂತಾರೆ. ಹಂಗೆ ಇದು ಭ್ರಷ್ಟಾಚಾರ